ತೆಗಿಬೇಕು, ಸಮಾಜವಾದ ಮತ್ತು ಜಾತ್ಯತೀತ ಅಂತ ಹೇಳ್ತಾ ಇದ್ದಾರೆ. ಇದು ಅವರು ಅವತ್ತು ಪೀಠಿಗೆಯಲ್ಲಿ ಅಂಬೇಡ್ಕರ್ ಅವರು ಹಾಕದೇ ಹೋಗಿರ್ಬೋದು, ಆದರೆ ಇಡೀ ಸಂವಿಧಾನದ ಆಶಯ ಇವ್ರ ಮೇಲೆ ಅದ. ಸಮಾನತೆ, ಸಮತಾವಾದ, ಸಮಾಜವಾದ ಇವುಗಳ ನೆಲೆಗಟ್ಟಿನಲ್ಲಿ ಇಡೀ ಸಂವಿಧಾನ ನಿಂತದ. ಅದರ ಮೂಲ ಢಾಂಚೆ ಅದ್ರ ಮೇಲೆ ಅದ. ಇದನ್ನು ನಾವು ಒಪ್ಪಬೇಕಾಗ್ತದೆ. ಅದು ಎರಡು ಪದ ತೆಗೆದ್ರೆ ಹೋಗುವುದಿಲ್ಲ ಅದು. ಯಾಕಂದ್ರೆ ಯಾವ ಅಂಬೇಡ್ಕರ್ ಅವರು ನಾ ಸಾಯುವ ಮುಂದೆ ಹಿಂದುವಾಗಿ ಸಾಯುವುದಿಲ್ಲ, ಅಲ್ಲಿ ಅಸಮಾನತೆ ವಿರುದ್ಧ ಹೋರಾಟ ಮಾಡಿದೆ ಅಂತೇಳಿ ಕೊನೆಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು. ಯಾವ ಅಂಬೇಡ್ಕರ್ ಮನುಸ್ಮೃತಿಯನ್ನು ಸುಟ್ಟು ಹಾಕಿದರು ಅಂಥವರು ಎಂದಾದರೂ ಈ ಎರಡು ಪದಗಳನ್ನು ಬಳಸಿದ್ರೆ ತಪ್ಪ ಅಂತ ಹೇಳ್ತಾರ? ಇರ್ಬೋದು. ಇಂದಿರಾ ಗಾಂಧಿ ಹಾಕಿದ್ಕಾಗಿ ವಿರೋಧ ಮಾಡೋದು ನಾವು ಇಲ್ಲಂತಲ್ಲ. ಅದು ಒಳ್ಳೆಯ ವಿಷಯ, ಒಳ್ಳೆಯ ವಿಚಾರ. ಯಾವುದೇ ಮುಂದಿಂದ ಬರಲ್ಲ, ಸ್ವೀಕಾರ ಮಾಡಬೇಕಾಗಿತ್ತು. ಇವತ್ತು ನಿಧಾನಕ್ಕೆ ಯಾವುದೇ ಕಾರಣಕ್ಕಿರಲಿ RSS ಆದರೂ ಸಹಿತ ತನ್ನ ಮುಖವಾಡ BJP ಸಲುವಾಗಿ, BJP ಆಡಳಿತಕ್ಕಾಗಿ ಅನೇಕ ಕಾಂಪ್ರಮೈಸ್ಗಳು ಮಾಡ್ತಾ ಬಂದಿದ್ದು ನಾವು ನೋಡ್ತಾ ಬಂದಿದ್ದೀವಿ. ಯಾವ ಮೆರಿಟ್ ಸಲುವಾಗಿ ಹೋರಾಟ ಮಾಡ್ತಾ ಇತ್ತೋ BJP, ಯಾವ ಮೇಲ್ವರ್ಣ ಜಂಡದವ್ರು ಮಾತ್ರ ಜನರು ಉಳಿದವ್ರು ದಡ್ರು ಅನ್ನುವಂಥ ವಿಚಾರ ತಿಳ್ಕೊಂಡಿತ್ತು, ಮೆರಿಟ್ ಇದ್ದವ್ರು ಮಾತ್ರ ಆಡಳಿತ ಮಾಡಲಿ ಅಂತ ಹೇಳ್ತಾ ಇತ್ತು. ಅದು ಇವತ್ತೇನು ಮಾಡಿತು? ನಮ್ಮ PM ನಮ್ಮ OBC ಅವರು ಅಂತ ಹೇಳಿ ಶುರು ಮಾಡಿದರು, ಮೀಸಲಾತಿಯನ್ನು ಬೆಂಬಲಿಸಲಿಕ್ಕೆ ಶುರು ಮಾಡಿದರು. ಅಂಬೇಡ್ಕರ್ ನಾವು ವಿರೋಧಿ ಅಲ್ಲ ಅಂತ ಹೇಳಿ ಶುರು ಮಾಡಿದರು. ಯಾವ ಅಂಬೇಡ್ಕರ್ ಇವ್ರನ್ನ ದ್ವೇಷ ಮಾಡಿ ಇವ್ರು ತಪ್ಪಿದ್ದಾರಪ್ಪ ಅಂತೇಳಿ ಇಡೀ ಸಂವಿಧಾನದ ಮೂಲಕ ಉತ್ತರ ಕೊಟ್ಟಿದ್ರು. ಅವ್ರನ್ನ ಒಪ್ಕೊಳ್ತಾ ಇದ್ವಿ, ನಾವು ಸಂವಿಧಾನ ವಿರೋಧಿ ಅಲ್ಲ ಅಂತೇಳಿ. ಆದರೆ ಎರಡನೇ ದರ್ಜೆ ಕೆಳ ದರ್ಜೆಯ BJP ನಾಯಕರು ಇವತ್ತು ಹೇಳ್ತಾ ಇದ್ದಾರೆ ನಾವು ಸಂವಿಧಾನ ಬದಲು ಮಾಡೇ ಮಾಡ್ತೀವಿ. ಫಸ್ಟ್ ಡಿವಿಷನ್ ಅವರಲ್ಲೂ ಇದ್ದಾರೆ, ಇಲ್ಲಂತಲ್ಲ, ಆದರೆ ಅನ್ನೋದಿಲ್ಲ ಬಾಯ್ಬಿಟ್ಟವರು. ಹೀಗೆ ಸಂವಿಧಾನ ವಿರೋಧವಾಗಿ ನಿರಂತರವಾಗಿ ಬಂದಂಥ ಇವರು ಇವತ್ತು ಎರಡು ಪದ ತೆಗೀರಿ ಅಂತ. ಆದರೆ ಇಡೀ ಎರಡು ಪದಗಳ ಮೇಲೆ ಇಡೀ ಸಂವಿಧಾನ ನಿಂತದ. ಸಮಾಜವಾದ, ಸಮತಾವಾದ ನೆಲಗಟ್ಟಿನಲ್ಲ, ಸಮಾನತೆ ನೆಲಗಟ್ಟಿನಲ್ಲ. ಆದರೆ ಸಮತಾವಾದದ ಹಿಂಸೆ ಇರಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಹಿಂಸೆ ಇಲ್ಲದ ಸಮಾಜವಾದವನ್ನು, ಹಿಂಸೆ ಇಲ್ಲದ ಸಮತಾವಾದವನ್ನು ಅಂಬೇಡ್ಕರ್ ಅವರು ಒಪ್ಪಿದ್ರು, ಅದನ್ನು ಪ್ರತಿಪಾದನೆ ಮಾಡಿದರು. ಅದೇ ಇವತ್ತು ನಮ್ಮ ಸಂವಿಧಾನ. ಆದರೆ ಇದನ್ನು ಅವತ್ತು ಒಪ್ಪಿರಲಿಲ್ಲ ಈ RSSಗರು ಮತ್ತು ಸಂಘ ಪರಿವಾರದವರು. ಇವತ್ತು ಒಪ್ತಾ ಇಲ್ಲ.